ದೇವ್ರೆ, ಇಲ್ಲಿ ಏನು ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಾದರೂ ಮಾಡಿ ನಮ್ಮ ಮೀರಾ ನಮಗೆ ಸಿಗೋ ಹಾಗೆ ಮಾಡಪ್ಪ. ನನ್ನಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಡಪ್ಪ. ಪೇಪರ್ನಲ್ಲಿದ್ದಿದ್ದು ಇದೇ ಆಶ್ರಮದ ಅಡ್ರೆಸ್. ಇಲ್ಲಿ ಯಾರನ್ನಾದರೂ ಕೇಳೋದಾ? ಬೇಡ ಬೇಡ. ಒಂದು ವೇಳೆ ಇದು ತುಳಸಿ ಪ್ಲ್ಯಾನ್ ಆಗಿದ್ರೆ, ನಾನೇನಾದರೂ ಅಕ್ಕನ ಬಗ್ಗೆ ಕೇಳಿದ್ರೆ ಅವಳನ್ನ ಹುಡ್ಕೊಂಡು ಬಂದಿರೋದು ನಾನೇ ಅಂತ ಗೊತ್ತಾಗಿ ನನ್ನನ್ನು ಹಿಡಿಬೋದು. ಮೊದಲು ಸೈಲೆಂಟಾಗಿ ಹೋಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನನ್ನ ಅಕ್ಕ ಇಲ್ಲಿರೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಈ ಬಾಗ್ಲಿಂದ ಹೋಗ್ಲಾ? ಬೇಡ ಬೇಡ, ಹಿಂಬಾಗ್ಲೇನಾದರೂ ಇದೆಯಾ ನೋಡ್ತೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಸಹಾಯನ ನಾವು ಯಾವತ್ತಿಗೂ ಮರೆಯಲ್ಲ. ನೀವು ಮಾಡ್ತಿರೋದು ಒಳ್ಳೆ ಕೆಲಸ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವು ಅಂದ್ಕೊಂಡ್ರೆ ಕೆಲಸ ಚೆನ್ನಾಗಾಗಲಿ. ನಾನು ಬರ್ತೀನಿ. ನಾವು ಹೇಳಿರೋ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಲ್ವಾ? ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ಮತ್ತೇನಾದರೂ ಬೇಕಿದ್ರೆ ಕೇಳಿ, ಮಾಡಿಕೊಡ್ತೀನಿ. ಸರಿ. ನಾವು ಅಂದ್ಕೊಂಡು ಹಾಗೆ ಮಾಡೋಣ. ಎಲ್ಲರೂ ಅಲರ್ಟ್ ಆಗಿರೋಣ. ಆ ಶಾರ್ವರಿಯಲ್ಲಿ ಯಾವ ಸಮಯದಲ್ಲಾದರೂ ಬರ್ಬೋದು. ಸರಿ, ನಾನು ಆಚೆ ವೇಟ್ ಮಾಡ್ತಿರ್ತೀನಿ. ನಾನು ರಾಧಮ್ಮ ರೂಮ್ ಅಕ್ಕಪಕ್ಕನೇ ಓಡಾಡ್ತಿರ್ತೀನಿ. ನಾನು ಆಶ್ರಮದ ಒಳಗೆ ಸುತ್ತಮುತ್ತ ಓಡಾಡ್ತಿರ್ತೀನಿ. ಓಕೆ. ಅಕ್ಕ ಎಲ್ಲಿದ್ದಾಳೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಯಾರನ್ನ ಕೇಳೋ ಹಾಗೂ ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯೋದು ಹೇಗೆ? ಎಲ್ಲ ರೂಮ್ನು ಚೆಕ್ ಮಾಡಿಬಿಡ್ತೀನಿ. ಇಲ್ಲಿಲ್ಲ. ಇನ್ನೊಂದು ರೂಮ್ ನೋಡೋಣ. ಇಲ್ಲೂ ಇಲ್ಲ. ಅಕ್ಕ ನಿಜವಾಗ್ಲೂ ಈ ಆಶ್ರಮದಲ್ಲಿ ಇದ್ದಾಳಾ? ಅಥವಾ ತುಳಸಿ ಮಾಧವ ನನ್ನನ್ನು ಹಿಡಿಯೋದಕ್ಕೆ ಬೀಸಿರೋ ಬಲೆನಾ? ಆ ಮಾಧವನ ಮನೆಯವ್ರು ಏನಾದರೂ ಇಲ್ಲಿದ್ರೆ, ಅವ್ರೇನಾದರೂ ನನ್ನನ್ನು ನೋಡಿದ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಇವತ್ತೇನೇ ಆಗಲಿ, ಎಷ್ಟೊತ್ತೇ ಆಗಲಿ, ಆ ಶಾರ್ವರಿ ನಮ್ಮ ಕೈಗೆ ಸಿಗೋವರೆಗೂ ಮನೆಗೆ ಹೋಗಲ್ಲ. ಆ ಶಾರ್ವರಿ ಇಲ್ಲಿಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ನನಗೆ ಯಾಕೋ ಆ ಶಾರ್ವರಿ ನನ್ನ ಕೈಗೆ ಸಿಕ್ಕೇ ಸಿಗ್ತಾಳೆ ಅನಿಸ್ತಿದೆ. ಆದಷ್ಟು ಬೇಗ ಇಡೀ ಆಶ್ರಮನ ನೋಡಬೇಕು. ಯಾರಾದರೂ ನನ್ನನ್ನು ಕಂಡು ಹಿಡಿಯೋಕ್ಕೂ ಮುಂಚೆ ನಾನು ನನ್ನ ಅಕ್ಕನ್ನ ಕಂಡ್ಕೋಬೇಕು. ಅವಳು ಸಿಕ್ತಿದ್ದ ಹಾಗೆ ಅವಳನ್ನ ಕರ್ಕೊಂಡು ಇಲ್ಲಿಂದ ಹೊರಟು ಬಿಡಬೇಕು. ಅಲ್ಲಿ ಯಾರೋ ಸೆಕ್ಯೂರಿಟಿ ಅವನು ನಿಂತಿದ್ದಾನೆ. ನಾನು ಆ ಕಡೆ ಹೋಗೋದು ಬೇಡ. ಅವನು ಯಾರು, ಏನು, ಎತ್ತ ಅಂತ ವಿಚಾರಿಸಿದ್ರೆ ಏನು ಹೇಳೋದು? ಸದ್ಯಕ್ಕೆ ಈ ಕಡೆ ಹುಡುಕ್ತೀನಿ. ಆ ಸೆಕ್ಯೂರಿಟಿ ಅಲ್ಲಿಂದ ಹೋದ್ಮೇಲೆ ಆ ಕಡೆ ನೋಡಿದ್ರಾಯ್ತು. ಆ ಹೆಂಗಸು ಏನಾದರೂ ಶಾರ್ವರಿ ಆಗಿರ್ಬೋದಾ? ನೀನು ಬದುಕಿಲ್ಲ ಅಂತ ನಾನು ಎಷ್ಟು ನೊಂದ್ಕೊಂಡಿದ್ದೆ ಗೊತ್ತಾ? ಆದ್ರೆ ಈಗ ನೀನು ಜೀವಂತವಾಗಿ ನನ್ನ ಕಣ್ಣೆದುರಿಗೆ ನಿಂತಿದ್ಯಾ. ದೂರ ಹೋಗು. ಯಾಕೆ ನನ್ನ ಹತ್ರ ಬರ್ತಾ ಇದೆಯಾ? ನೀನೆಂತ ಕೆಟ್ಟ ಹೆಂಗಸು ಅಂತ ನನಗೆ ಗೊತ್ತು. ಮಗು ಎಲ್ಲಿ? ಮಗುನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಮಗುನ
ಯಾವ ಮಗು ಬಗ್ಗೆ ಮಾತಾಡ್ತಿದ್ಯಾ ಅಕ್ಕ? ಮೀರಾ ಮೀರಾ ಇಲ್ದೆ ಆ ಮನೆಯವರೆಲ್ಲ ಎಷ್ಟು ಸಂಕಟ ಪಡ್ತಾ ಇದ್ದಾರೆ ಗೊತ್ತಾ? ಪೂರ್ಣಿ ಹಾಸಿಗೆ ಹಿಡಿದಿದ್ದಾಳೆ. ತುಳಸಿಯವರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇದೆ. ಮೊದಲು ಮಗು ಎಲ್ಲಿ ಅಂತ ಹೇಳು, ನನಗೆ ವಾಪಸ್ ತಂದ್ಕೊಡು. ಮೀರಾ ಮಾಧವನ್ ಮನೆಯವ್ರ ಬಗ್ಗೆ ಅಕ್ಕನಿಗೆ ಹೇಗ್ ಗೊತ್ತು? ಅಕ್ಕ, ಆ ಮನೆಯವರೆಲ್ಲ ನಿನಗೆ ಹೇಗ್ ಗೊತ್ತು? ಮೀರಾ ಹೇಗ್ ಗೊತ್ತು? ನೀನ್ ಎಲ್ಲಿದ್ದೆ? ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು? ಹೇಗ್ ಗೊತ್ತು ಅಂದ್ರೆ ಏನ್ ಹೇಳಿ? ನಾನು ಇಷ್ಟು ದಿನ ಒಂದ್ ನಿಮಿಷ ಇರು. ನೀನ್ ಬಾ ನನ್ ಜೊತೆ. ಮೊದ್ಲು ಇಲ್ಲಿಂದ ಹೊರಡ್ಬೇಕು. ನಾನು ಯಾಕೆ ನಿನ್ ಜೊತೆ ಹೊರಡ್ಬೇಕು? ನಾನು ಎಲ್ಲಿಗೂ ಬರಲ್ಲ. ಮೊದಲು ಮೀರನ್ ತಂದ್ಕೊಡು. ನಾನು ನಿನಗೆ ನಿಧಾನವಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಏನು ಕೇಳ್ಬೇಡ, ನಡಿ ನನ್ ಜೊತೆ. ನೋಡು, ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗ್ಬೇಡ. ನಾನು ನಿನ್ ಜೊತೆ ಎಲ್ಲಿಗೂ ಬರಲ್ಲ. ಅಷ್ಟಕ್ಕೂ ನಾನು ಯಾಕೆ ನಿನ್ ಜೊತೆ ಬರಬೇಕು? ಒಳ್ಳೆ ಮಾತಲ್ಲಿ ಮೀರಾನ ತಂದ್ಕೊಡು, ಇಲ್ಲಾಂದ್ರೆ ನಾನೇನು ಇಲ್ಲೇ. ಅಕ್ಕ, ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಿನಗೇನಾಗಿದೆ? ನನ್ನನ್ನು ಯಾಕೆ ಕರಿತಾ ಇದೀಯಾ? ಹೀಗೆ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ಳಲ್ಲ.